ಟ್ರೈನ್ ನಂಬರ್ 22136 ರೇಣಿಗುಂಟ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ಸಲ್ಲೇ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು. ಇದು ರೇಣಿಗುಂಟನ ಎವ್ರಿ ಸ್ಯಾಟರ್ಡೆ ಅಂದರೆ ವಾರಕ್ಕೆ ಒಂದೇ ದಿನ ಹೊರಡೋದು. ಇದು ಶನಿವಾರ ಮಾತ್ರ ಸಾಯಂಕಾಲ 5:15ಕ್ಕೆ ರೇಣಿಗುಂಟನ ಬಿಟ್ಟು ನೆಕ್ಸ್ಟ್ ಡೇ ಮಧ್ಯರಾತ್ರಿ 1:30ಕ್ಕೆಲ್ಲ ಆಂಧ್ರ ಪ್ರದೇಶಲ್ಲಿರೋ ರೇಣಿಗುಂಟದಿಂದ ನೀವು ಕರ್ನಾಟಕದಲ್ಲಿರೋ ಅರಮನೆ ನಗರಿ ಮೈಸೂರು ಜಂಕ್ಷನ್ಗೆ ರೀಚ್ ಮಾಡಿಸುತ್ತೆ ಗಾಡಿ. ಈ ಟ್ರೈನಲ್ಲಿ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ರೇಣಿಗುಂಟ ಜಂಕ್ಷನಲ್ಲೇ ಇದ್ದೀನಿ. ರೇಣಿಗುಂಟದಿಂದ ಇಂಟರ್ನ್ ಜರ್ನಿ ಮಾಡೋಣ ಅಂತ ಬಂದಿದ್ದೆ. ನಾನು ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ದು. ಅಂದರೆ ನಾನು ತಿರುಪತಿ ಚಾಮರಾಜನಗರ ಎಕ್ಸ್‌ಪ್ರೆಸ್ ಮಾಡೋಣ ಅಂತ ಬಂದೆ. ನೋಡ್ತೀನಿ ಆ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ, ವೇಟಿಂಗಲ್ಲಿದ್ದು ಕ್ಯಾನ್ಸಲ್ ಆಗೋಯಿತು. ಅದಕ್ಕೆ ಏನು ಮಾಡಿದೆ, ನಾನು ನೋಡ್ತಾ ಇದ್ದೆ ಇದರಲ್ಲಿ ಇತ್ತು ಕರೆಂಟಲ್ಲಿ ಸೀಟ್ಸ್ ಇದೆ ಟ್ರೈನಲ್ಲಿ. ಹೆಂಗೆ ಅಂದರೆ ಫುಲ್ ಎಷ್ಟು 200 ಸೀಟ್ ಖಾಲಿದೆ ಗುರು ಟ್ರೈನಲ್ಲಿ, ರೇಣಿಗುಂಟ ಮೈಸೂರು ಎಕ್ಸ್‌ಪ್ರೆಸ್ಸಲ್ಲಿ. ನೋಡೋಣ ಬುಕ್ ಮಾಡ್ಕೊಳೋಣ ಅಂತ ಬುಕ್ ಮಾಡ್ತೀನಿ, ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಬಿಟ್ರು. ಅಂದರೆ ಮಧ್ಯರಾತ್ರಿ 1:50ಕ್ಕೆ 5 ಗಂಟೆಗೆ 5:15ಕ್ಕೆ ಬಿಡುತ್ತೆ ಗಾಡಿ. ಇದು ಅಂದರೆ 4:15ಗೆ ನಾನು ಚೆಕ್ ಮಾಡಿದ್ದು, ಕ್ಯಾನ್ಸಲ್ ಮಾಡಿಬಿಟ್ರು. ಎಲ್ಲ ಎಲ್ಲ ಫಿಲಪ್ ಮಾಡಿದ್ದೆ, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ. ಪೇಮೆಂಟ್ ಮಾಡೋ ಟೈಮಲ್ಲಿ ಕ್ಲೋಸ್ ಮಾಡಿಬಿಟ್ರು ಇದನ್ನ. ಸೀಟ್ ಅಂತೂ ಸಿಗಲಿಲ್ಲ ನನಗೆ. ಇನ್ನೂ ಕರೆಂಟಲ್ಲಿ ಸಿಕ್ಕಿದ್ರು ಬುಕ್ ಮಾಡ್ಕೊಳಕ್ಕಾಗಲಿಲ್ಲ ಗುರು. ಯಾಕಂದರೆ ನಾನು ಎಂಡ್ ಟೈಮಲ್ಲಿ ನಾನು ನೋಡಿದ್ದು ಅದನ್ನ. ನಂಗೆ ಐಡಿಯಾ ಇರಲಿಲ್ಲ ಈ ಟ್ರೈನ್ ಶನಿವಾರ ಹೊರಡುತ್ತೆ ಅಂತ, ನಂಗೆ ಐಡಿಯಾನೇ ಇರಲಿಲ್ಲ. ಅದಕ್ಕೆ ನಾನು ಏಕ್ದಮ್ ಯಾವ್ದಾದ್ರು ಟ್ರೈನ್ ಸೀಟ್ ಸಿಗ್ಬೋದೆ, ಹಿಂಗೆ ಕರೆಂಟಲ್ಲಿ ಯಾವ್ದಾದ್ರು ಸೀಟ್ ಸಿಗುತ್ತೇನೋ ಅಂತ ನೋಡ್ತಾ ಇದ್ದೆ. ಕಾಟ್ಪಾಡಿಯಿಂದ ಚೆಕ್ ಮಾಡಿದೆ. ಆಮೇಲೆ ರೇಣಿಗುಂಟನೂ ನೋಡಿದೆ. ಯಾಕಂದರೆ ಇಲ್ಲಿಂದ ರೇಣಿಗುಂಟ ಹೋಗಿ ಅರಕೋಣ ಬೈಪಾಸ್ನಲ್ಲಿ ಬೆಂಗಳೂರಿಗೆ ಹೋಗೋ ಟ್ರೈನ್ಸು ಸಿಗ್ತವೆ. ಅದಕ್ಕೆ ಇಲ್ಲಿಂದ ನಾನು ಟ್ರೈಕ್ ಮಾಡ್ತಿದ್ದೆ. ಮತ್ತು ಇದರಲ್ಲಿ ನನಗೆ ಕರೆಂಟಲ್ಲಿ ಸಿಕ್ತು, ಅದಕ್ಕೆ ಬುಕ್ ಮಾಡ್ಕೊಳೋಣ ಅಂತ ಬುಕ್ ಮಾಡ್ಕೊತಿದ್ದೆ. ಕ್ಯಾನ್ಸಲ್ ಆಗುತ್ತೆ, ಅಂದರೆ ನಾಟ್ ಅವೈಲಬಲ್ ಬಂದುಬಿಡ್ತು. ಅಂದರೆ ಕ್ಲೋಸ್ ಮಾಡಿದರು ಅದು ಕರೆಂಟ್ ಸೀಟ್ಸು. ಈಗ ಜನರಲ್ ಟಿಕೆಟ್ ತೊಗೊಂಡು ಜನರಲಲ್ಲಿ ಹೋಗೋಣ. ಹೆಂಗೂ ಇಲ್ಲಿಂದನೇ ಡಿಪಾರ್ಚರ್ ಇರೋದ್ರಿಂದ ಗಾಡಿ ರೇಣಿಗುಂಟ ಮೈಸೂರ್ದು, ನಮಗೆ ಆರಾಮಾಗಿ ಜನರಲಲ್ಲಿ ಸೀಟ್ ಸಿಗುತ್ತೆ. ಇನ್ನು ಅಪ್ ಟು ಬೆಂಗಳೂರವರೆಗೂ ರಶ್ ಇದ್ರು. ಬೆಂಗಳೂರಿಂದ ಮೈಸೂರಿಗೆ ಖಾಲಿನೂ ಹೋಗುತ್ತೆ ಗಾಡಿ. ಹಿಂಗೂ ಈ ಟ್ರೈನ್ ಜರ್ನಿನೂ ಮಾಡಿರಲಿಲ್ಲ. ನಿಮಗೂ ಅದೊಂದು ಟ್ರೈನ್ ಜರ್ನಿ ನಿಮಗೆ ತೋರಿಸೋಣ ಅಂತ ನಾನೀಗ ರೇಣಿಗುಂಟ ಬಂದಿದ್ದೆ. ಆ್ಯಕ್ಚುಲಿ ತಿರುಪತಿ ಇದ್ದೆ. ತಿರುಪತಿಯಿಂದ ನಾನೀಗ ಅದು ಅರಕೋಣ ಮೆಮು ಎಕ್ಸ್‌ಪ್ರೆಸ್ ಹತ್ಕೊಂಡು ರೇಣಿಗುಂಟಕ್ಕೆ ಬಂದಿದ್ದೀನಿ. ಇಲ್ಲಿಂದ ಈಗ ಜನರಲ್ ಟಿಕೆಟ್ UTS ಆ್ಯಪಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಹೋಗೋಣ ಬನ್ನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಹೋಗಿ ಸೀಟ್ ಹಿಡಿಯೋಣ. ಆಗಲೇ ನಾನು ಇಳಿದ್ಬಿಟ್ಟು ಈ ಕಡೆ ಇಂಟ್ರೋ ತೊಗೊಳೋಣ ಅಂತ ಬರ್ಬೇಕಾದ್ರೆ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಿದ್ರು ಗಾಡಿನ. ಇವಾಗ ಹೋಗಿ ಸೀಟ್ ಹಿಡಿಯೋಣ. ಮತ್ತು ಈ ಮುಂದಕ್ಕೆ ಡೀಟೇಲ್ಸ್ ಎಲ್ಲ ಏನೇ ಇದ್ರು ನಿಮಗೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ನೋಡಿ ಹಿಂಗಿದೆ ರೇಣಿಗುಂಟ ರೈಲ್ವೆ ಸ್ಟೇಷನು. ಅಲ್ಲೇ ಎಂಟ್ರೆನ್ಸ್ ಇದು. ಪಾರ್ಕಿಂಗು ಆ ಕಡೆ ಹೋದರೂ ಪಾರ್ಕಿಂಗ್ ಸಿಗುತ್ತೆ ನಿಮಗೆ, 2 ವೀಲರು ಇದು. ಈ ಕಡೆ ಬಂದರೆ ಎಂಟ್ರೆನ್ಸ್ ಮೇನ್ ರೋಡಿಂದ. ನಂಗೆ ಅಷ್ಟು ಐಡಿಯಾ ಅಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು ರೇಣಿಗುಂಟಗೆ. ಬನ್ನಿ ಹೋಗೋಣ, ಎಂಟ್ರಾಗೋಣ. ಹೆವಿ ರಶ್ ಇದೆ ಗುರು. ಇವತ್ತು ವೀಕೆಂಡ್ ಬೇರೆ ಇರೋದ್ರಿಂದ ಟ್ರೈನ್ಸ್ ಅಂತೂ ರೈಲ್ವೆ ಸ್ಟೇಷನ್ ಅಂತೂ ಫುಲ್ ಪ್ಯಾಕ್ ಇರುತ್ತೆ ನಿಮಗೆ. ಎಂಟ್ರಾಗೋಣ. ನಿಮಗೆ ಈ ಸೈಡ್ ನೋಡಿದ್ರೆ ಟಿಕೆಟ್ ರಿಸರ್ವೇಷನ್ ಕೌಂಟರ್ ಸಿಗುತ್ತೆ ನಿಮಗೆ, ಮತ್ತು ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಷೀನು, ಮತ್ತು ಜನರಲ್ ಟಿಕೆಟು ಕೌಂಟ್ರುಗಳು ನಿಮಗೆ ಬೇಜಾನ್ ಸಿಗುತ್ತೆ ನಿಮಗೆ. ಮತ್ತು ಎಂಕ್ವೈರಿ ಆಫೀಸು, ಮತ್ತು ಇಲ್ಲಿ ಕ್ಯಾಟರಿಂಗ್ ಸರ್ವಿಸಸ್ಸು ನಿಮಗೆ ಸಿಗುತ್ತೆ. ನೋಡಿ ಇಲ್ಲಿ ಡಿಸ್ಪ್ಲೇಲಿ ಬೋರ್ಡ್ ಎಲ್ಲ ಬರ್ತದೆ ಯಾವ ಟ್ರೈನ್ ಇದೆ ಅಂತ. ನೋಡಿ ನಮ್ಮ 22136 ಅಂದರೆ ರೇಣಿಗುಂಟ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ. 7:15ಕ್ಕೆ ಡಿಪಾರ್ಚರ್ ಇರೋದು. ಬನ್ನಿ ಹೋಗೋಣ. ಒಂದೇ ಟೈಮ್ ಬಂದ್ಬಿಟ್ಟು ನೋಡ 4:27 ಅಂದರೆ 3/4 ಗಂಟೆ ಟೈಮ್ ಇದೆ. ಮತ್ತು ಈ ಟ್ರೈನು ಯಾವ್ಯಾವ್ದ್ರ ಜೊತೆ ರೇಕ್ ಶೇರಿಂಗ್ ಇದೆ ಅಂದರೆ, ಒಂದು ಇದು ರೇಣಿಗುಂಟ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ಸಾ, ಇನ್ನೊಂದು ಬಂದ್ಬಿಟ್ಟು ಮೈಸೂರು ದಾದರ್ ಶರಾವತಿ ಎಕ್ಸ್‌ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ. ಎರಡನೇದಿದು. ಇನ್ನೂ 3-4 ಇದೆ, ಹೇಳ್ತೀನಿ ರೀ. ಲಿಸ್ಟ್ ಇದೆ ಇದು ಈ ಟ್ರೈನಿಂದು ರೇಕ್ ಶೇರಿಂಗ್ ಬಗ್ಗೆ. ಮೈಸೂರು ದಾದರ್ ಶರಾವತಿ ಎಕ್ಸ್‌ಪ್ರೆಸ್ಸಾ, ಮತ್ತು ದಾದರಿಂದ ತಿರುವನ್ವೆಲಿ ಚಾಲುಕ್ಯ ಎಕ್ಸ್‌ಪ್ರೆಸ್ಸು, ಮತ್ತು ಇನ್ನೊಂದು ದಾದರ್ ಪಾಂಡಿಚೇರಿ ಎಕ್ಸ್‌ಪ್ರೆಸ್ ಚಾಲುಕ್ಯ ಎಕ್ಸ್‌ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ. ಅಂದರೆ 4 ಟ್ರೈನ್ಸ್ಗಳ ಜೊತೆ ರೇಕ್ ಶೇರಿಂಗ್ ಇದೆ ಇದು. ವಾರದಲ್ಲಿ 2 ದಿನ ಪಾಂಡಿಚೇರಿ, ವಾರದಲ್ಲಿ 2 ದಿನ ಯಾವುದು ತಿರುವನ್ವೆಲಿ, ಇನ್ನೊಂದು ದಿನ ರೇಣಿಗುಂಟಗೆ, ಇನ್ನೊಂದು ದಿನ ಮೈಸೂರು ದಾದರ್ ಶರಾವತಿ ಎಕ್ಸ್‌ಪ್ರೆಸ್ ಆಗಿ ಹೋಗುತ್ತೆ. ಒಟ್ಟು 4 ಟ್ರೈನ್ ಜೊತೆ ರೇಕ್ ಶೇರಿಂಗ್ ಇದೆ. ನನಗೂ ಐಡಿಯಾ ಇರಲಿಲ್ಲ. ಇದು ಸ್ವಲ್ಪ ಈ ಬೋರ್ಡ್ ನೋಡಿದಾಗ ನನಗೆ ಸ್ವಲ್ಪ ಇದಾಯಿತು, ಗೊತ್ತಿರಲಿಲ್ಲ ನನಗೂ. ಇದು ರೇಕ್ ಶೇರಿಂಗ್ ಬಂದ್ಬಿಟ್ಟು ಚಾಲುಕ್ಯ ಎಕ್ಸ್‌ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ ಅಂತ. ನಾನು ಯಾವುದೋ ಬೇರೆ ಇನ್ನೂ ತಮಿಳ್ನಾಡು ಚೆನ್ನೈ ಗಾಡಿಗಳಿಗೇನೋ ರೇಕ್ ಶೇರಿಂಗ್ ಇದೆ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ನಮ್ಮ ಚಾಲುಕ್ಯ ಎಕ್ಸ್‌ಪ್ರೆಸ್ ಜೊತೆಗೆ ರೇಕ್ ಶೇರಿಂಗ್ ಇದೆ. ಮತ್ತು ಹೋಗೋಣ ಬನ್ನಿ. ನಮ್ಮದು ಲಾಸ್ಟ್ ಮುಂದೆ ಹೋಗೋಣ ಅಂದ್ಕೊಂಡು 2 ಜನರಲ್ ಕೋಚ್ ಇದೆ. ಹಿಂದೆನೋ ಒಂದು ಸತಿ ನೋಡೋಣ. ರಶ್ ಇತ್ತು ಅಂದರೆ ಮುಂದೆನೇ ಹೋಗ್ಬಿಡೋಣ. SLR ಅದೆಲ್ಲ ಇನ್ನೂ ಖಾಲಿನೇ ಇದೆ. ನೋಡೋಣ ಬನ್ನಿ ಹೆಂಗೆ ಅಂತ. ಈಗ ಹೇಳಿದ್ನಲ್ಲ, ದಾದರ್ ಪಾಂಡಿಚೇರಿ ತಿರುವನ್ವೆಲಿ ಶರಾವತಿ ಎಕ್ಸ್‌ಪ್ರೆಸ್ಸು ಚಾಲುಕ್ಯ ಎಕ್ಸ್‌ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ. ಇವತ್ತು ನಮ್ಮ ಟ್ರೈನ್ ಬಂದ್ಬಿಟ್ಟು ನೋಡಿ 22136 ಆ ಟ್ರೈನ್ ನಂಬರು ಇದೆ. ಶರಾವತಿ ಎಕ್ಸ್‌ಪ್ರೆಸ್ಸು
ಒಟ್ಟು 1 2 3 4 5 6 ಏನೋ ರೇಕ್ ಶೇರಿಂಗ್ ಇದೆ ಗಾಡಿಗೆ. ಅಂದರೆ ಒಂದು ಚಾಲುಕ್ಯ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ, ಇನ್ನೊಂದು ಪಾಂಡಿಚೇರಿ ಆಗಿ ಬರುತ್ತೇನೋ, ಇನ್ನೊಂದು ಮುಂಬೈಗೆ ಹೋಗಿರುತ್ತೆ ಅನಿಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ಫುಲ್ಲು ಇದು ಜನರಲ್ ಕ್ಲಾಸ್ ಇದೆ, ಒಂದು ಫುಲ್ ಜನರಲ್ ಕ್ಲಾಸ್ ಅಲ್ಲ. ಹಿಂದೆ ನೀವು ರೇಣಿಗುಂಟಾಗೆ ಏನಕ್ಕೆ ಬರಬೇಕು ಅಂದರೆ, ನೀವು ಇಲ್ಲಿಂದ ತಿರುಪತಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತಾನೆ, ಎರಡನೇ ತಿರುಪತಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ರೇಣಿಗುಂಟ ಜಂಕ್ಷನ್ನು. ಮತ್ತು ರೇಣಿಗುಂಟನ ಜಂಕ್ಷನ್ ಯಾಕಂತಾರೆ ಅಂದರೆ, ಇಲ್ಲಿಂದ ಒಂದು ಲೈನು ತಿರುಪತಿಗೆ ಒಂದೋಗಿದೆ, ಇನ್ನೊಂದು ಯಾವುದು ಅರಕೋಣಂ ಸೈಡ್ಗೆ ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು ಗುಂತಕಲ್ಗೆ ಒಂದು ಲೈನ್ ಹೋಗಿದೆ. ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಟೋಟಲ್ ಎಷ್ಟು ಒಂದು ಇಲ್ಲ 5-6 ಪ್ಲಾಟ್ಫಾರ್ಮ್ ಏನೋ ಇದೆ ನಿಮಗೆ ಇಲ್ಲಿ ರೇಣಿಗುಂಟ ಜಂಕ್ಷನಲ್ಲಿ. ಇನ್ನೇನು ನೋಡೋಣ. ಮತ್ತು ಇಂಜಿನ್ ತೋರಿಸ್ಬೇಕು. ಮತ್ತು ನೀವೇನಾರು ತಿರುಪತಿಯಿಂದ ಮೈಸೂರಿಗೆಲ್ಲ ಚಾಮರಾಜನಗರ ಅನ್ನಲ್ಲ, ತಿರುಪತಿಯಿಂದ ಮೈಸೂರಿಗೆ ಏನಾರು ನೀವು ಟ್ರೈನ್ ಟಿಕೆಟ್ ಸಿಗಲಿಲ್ಲ ಅಂದರೆ, ನಾರ್ಮಲ್ ಡೈಲಿ ರನ್ನಿಂಗ್ ಟ್ರೈನಲ್ಲಿ ನೀವು ಈ ಟ್ರೈನ್ಗೂ ಚೂಸ್ ಮಾಡ್ಕೊಬೋದು. ಆದರೆ ಎವ್ರಿ ಸ್ಯಾಟರ್ಡೆ ಮಾತ್ರ ಇರುತ್ತೆ ನಿಮಗೆ, ಡೈಲಿ ರನ್ನಿಂಗ್ ಟ್ರೈನ್ ಅಲ್ಲ ಇದು, ಓನ್ಲಿ ಸ್ಯಾಟರ್ಡೆ ಮಾತ್ರ ಓಡುತ್ತೆ ಗಾಡಿ. ಈ ಟ್ರೈನಲ್ಲಿ ಬೇಕಾದ್ರೆ ನೀವು ಮೈಸೂರಿವರೆಗೂ ಟ್ರಾವೆಲ್ ಮಾಡ್ಬೋದು. ಮತ್ತು ಬೆಂಗಳೂರಿಗೂ ಈಸಿಯೆಸ್ಟ್ ವೇ ಹೆಂಗೆ 4 ಇಲ್ಲ 5 ಅವರ್ಸಲ್ಲಿ ನೀವು ಬೆಂಗಳೂರಿಗೆ ಹೋಗ್ತೀರಾ. ಸಾಯಂಕಾಲ 5 ಗಂಟೆಗೆ ನೀವು ಬಿಡ್ತೀರಾ ಅಂದರೆ ರೇಣಿಗುಂಟನ, ನೈಟ್ 11:15 ಎಲ್ಲಿಗೆ ಹೋಗ್ತೀರಾ, KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗ್ತೀರಾ. ಅಲ್ಲಿಂದ 2.5 ಗಂಟೆ ಜರ್ನಿ ಆಗುತ್ತೆ ಇಲ್ಲಿಗೆ ಮೈಸೂರು ಜಂಕ್ಷನ್ಗೆ. ಇದು ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಸ್ಟಾಪ್ಸ್ ಕೂಡ ಅಷ್ಟೇ ಕಮ್ಮಿ ಇದೆ. ಹೆಂಗೆ ಅಂದರೆ, ರೇಣಿಗುಂಟ ಬಿಟ್ಟ ಮೇಲೆ ಡೈರೆಕ್ಟ್ ಕಟ್ಪಾಡಿ ಕೊಟ್ಟಿದ್ದಾನೆ, ಕಟ್ಪಾಡಿ ಆಮೇಲೆ ಜೊಲ್ಲರ್ಪೇಟೆ ಆದಮೇಲೆ ಡೈರೆಕ್ಟ್ KSR ಬೆಂಗಳೂರು ಸಿಟಿ ಜಂಕ್ಷನ್ ಕೊಟ್ಟಿದ್ದಾನೆ. KSR ಬೆಂಗಳೂರು ಸಿಟಿ ಜಂಕ್ಷನ್ ಆದಮೇಲೆ ಮಂಡ್ಯ ಮೈಸೂರಿಗೆ ರೀಚ್ ಆಗುತ್ತೆ ಗಾಡಿ. ಒಟ್ಟು ಹೇಳಿದ್ನಲ್ಲ, ಸ್ಟಾಪ್ಸು ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೂಪರ್ ಫಾಸ್ಟು ಇದರಲ್ಲಿ ಓಡಿಸ್ತಾ ಇದ್ದಾರೆ ಗಾಡಿನ. ಆದರೆ ಸ್ಟಾಪ್ಸು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಈಸಿ ಆಗೋದು ಜನಗಳಿಗೂ. ಹೆಂಗೆ ಅಂದರೆ, ಕಾಟ್ಪಾಡಿ ಆದಮೇಲೆ ಜೊಲ್ಲರ್ಪೇಟೆ ಆದಮೇಲೆ ಬಂಗಾರಪೇಟೆ, ಕೃಷ್ಣರಾಜಪುರಂಗಳಿಗೆ ಅವ್ರಿಗೆ ಮೈಸೂರಿಗೆ ಹೋಗೋಕ್ಕೂ ಈಸಿ ಆಗುತ್ತೆ, ಟ್ರೈನ್ಸ್ ಈಸಿ ಆಗೋದು. ನೋಡೋಣ. ಮತ್ತು ಈ ಟ್ರೈನ್ಗೆ 1 ಅಲ್ಲ 2 ಅಲ್ಲ 3 ಕಡೆ ಚಾರ್ಜ್ ಪ್ರಿಪೇರ್ಡ್ ಆಗುತ್ತೆ. ಒಂದು ಬಂದ್ಬಿಟ್ಟು ರೇಣಿಗುಂಟದಿಂದ, ಇನ್ನೊಂದು ಎಲ್ಲಿಂದ ಆಗುತ್ತೆ ಅಂತ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟೆ ಹೇಳ್ತೀನಿ, ಅದೇ ಸ್ಟೇಷನ್ಗೆ ಹೋಗಿ ಹೇಳ್ತೀನಿ. ಇನ್ನೊಂದು 2 ಎಲ್ಲ ಅದೇ ಸ್ಟೇಷನ್ಗೆ ಹೋದಾಗಲೇ ನಿಮಗೆ ಹೇಳ್ತೀನಿ ಯಾವ ಸ್ಟೇಷನಿಂದ ರಿಮೋಟ್ ಲೊಕೇಶನ್ ಕೋಟಾ ಇದೆ ಈ ಟ್ರೈನಿಗೆ ಅಂತ. ಟ್ರೈನಿಗೆ ಯಾವ ಇಂಜಿನ್ ಹಾಕಿದ್ದಾರೆ ಅಂದರೆ, KGM WFE7 ಇದೆ ಗಾಡಿ. ಎಂಡ್ ಅಪ್ ಟು ರೇಣಿಗುಂಟ ಅಪ್ ಟು ಮೈಸೂರವರೆಗೂ ಇದೇ ಹೋಗುತ್ತೆ ಗಾಡಿ. WAP7 ಇದೆ KGMದು, ಕೃಷ್ಣರಾಜಪುರಂ. ನೋಡಿ, ಪ್ಲಾಟ್ಫಾರ್ಮ್ ನಂಬರ್ 3 ಯಾವುದೋ ಟ್ರೈನ್ ಎಂಟ್ರ್ ಆಗ್ತಿದೆ, ಚೆನ್ನೈ ತಿರುಪತಿ ಎಕ್ಸ್ಪ್ರೆಸ್ ಎಂಟ್ರ್ ಆಗ್ತಿದೆ ಗಾಡಿ. ಅದು ಅರಕೋಣಂ ಮೇಲೆ ಬರ್ತಾನೆ. ಅದು ಅರಕೋಣಮಿಂದ ಬಂದು ಇಲ್ಲಿ ಲೋಕಲ್ ರಿವರ್ಸಲ್ ಮಾಡಿಕೊಂಡು ತಿರುಪತಿಗೆ ಹೋಗುತ್ತೆ ವಾಪಸ್ಸು. ಈ ಟ್ರೈನ ಸುಮ್ಮನೆ ಸಾಯಂಕಾಲ 5:15ಕ್ಕೆ ಬಿಡೋ ಬದಲು ನೈಟ್ 8:30 ಇಲ್ಲ 9 o'clock ಡಿಪಾರ್ಚರ್ ಕೊಟ್ಟರೆ ಈ ಟ್ರೈನ್ಗೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಮಿಡ್-ನೈಟ್ 1:15ಕ್ಕೆ ರೀಚ್ ಆಗುತ್ತೆ ಗಾಡಿ. ಅಂದರೆ 12 ಗಂಟೆ ಆದಮೇಲೆ ಅದು ನೆಕ್ಸ್ಟ್ ಡೇಗೆ ಬರುತ್ತದು. ಅದಕ್ಕೆ ಅಂದರೆ ನೆಕ್ಸ್ಟ್ ಡೇ ಮಿಡ್-ನೈಟ್ 1:30ಕ್ಕೆ ರೀಚ್ ಆದರೆ ಅಲ್ಲಿ ಟೈಮಿಗೆ ಚೇಂಜ್ ಮಾಡಿದ್ರೆ ಈಸಿ ಆಗುತ್ತೆ ಜನಗಳು. ಮತ್ತು ಇನ್ನೊಂದು, ಅರಕೋಣಂ ಮೇಲೆ ಸುತ್ತಾಡ್ಕೊಂಡು ಹೋಗುತ್ತೆ ಗಾಡಿ. ನನಗನ್ಸೋ ಪ್ರಕಾರ ಇದು ಸುತ್ತಾಡ್ಕೊಂಡು ಹೋಗೋ ಥರ ಇದೆ ಗಾಡಿ. ಯಾಕಂದ್ರೆ ಅರಕೋಣಂ ಬೈಪಾಸಲ್ಲಿ ತೊಗೊಂಡು ಕಾಟ್ಪಾಡಿಗೆ ಹೋಗುತ್ತೆ. ಅದ್ರ ಬದಲು ಇಲ್ಲಿಂದ ತಿರುಪತಿ ಕಳಿಸಿ, ತಿರುಪತಿಯಿಂದಾನೇ ಹೋಗೋರಿದೆ ಹೋಗ್ತಾರೆ. ಅದರಿಂದ ಜನಕ್ಕೆ ಹೆಲ್ಪ್ ಆಗುತ್ತೆ. ತಿರುಪತಿಯಿಂದ ಬೆಂಗಳೂರಿಗೆ ಹೋಗೋರ್ಗೂ ಮೈಸೂರಿಗೆ ಹೋಗೋರ್ಗೂ ಈಸಿ ಆಗುತ್ತೆ. ತಿರುಪತಿಯಿಂದನೂ ಬಿಟ್ಟರೆ ತಿರುಪತಿ ಮೇಲೆ ಕಳಿಸಿದ್ರೆ ಈಸಿ. ಯಾಕಂದರೆ ತಿರುಪತಿ ಪಾಕಾಳ ಚಿತ್ತೂರ ಮೇಲೆ ಇದಕ್ಕೆ ಹೋಗುತ್ತೆ, ಇಲ್ಲಿ ಕಾಟ್ಪಾಡಿಗೆ ರೀಚ್ ಆಗುತ್ತೆ. ಇನ್ನಿಂದು ಸಿಗ್ನಲ್ ಹಾಲೆ ಆಗಿದೆ, ಇನ್ನು 1-2 ನಿಮಿಷ ಟೈಮ್ ಇದೆ ಅಷ್ಟೇ ಡಿಪಾರ್ಟ್ ಆಗೋಕ್ಕೆ. 5:13 ಹಾಲೆ ಟಾಟಾ ಸಿಗ್ನಲ್ ಕೊಟ್ಟಿದ್ದಾರೆ ನನ್ನ ಟ್ರೈನ್ಗೆ. ನೋಡೋಣ. ಆನ್ ಟೈಮಲ್ಲಿ ಡಿಪಾರ್ಟ್ ಆಗ್ತಿದೆ ಇಲ್ಲಿ ರೇಣಿಗುಂಟ ಜಂಕ್ಷನಿಂದ. ಸ್ಟೇಷನ್ ಕೋಡ್ ಬಂದುಬಿಟ್ಟು RU. ಕರೆಕ್ಟ್ 5:15ಕ್ಕೆ ಡಿಪಾರ್ಚರ್ ಆಗ್ತಿದೆ ಇಲ್ಲಿಂದ ರೇಣಿಗುಂಟ. मुंबई चलता ना भैया.
SMVT ಬೆಂಗಳೂರು ನರಸಾಪುರ ಸ್ಪೆಷಲ್ ಎಕ್ಸ್ಪ್ರೆಸ್. ಬಂದಿದ್ದು SLR ಕೋಚಿಗೆ ಹತ್ತಿದ್ದೀನಿ. SLR ಕೋಚ್ ನೋಡಿ ಫುಲ್ ಅಂದರೆ ಫುಲ್ ಖಾಲಿ ಆಗಿದೆ. ಅಂದರೆ ಒಬ್ಬರು ಪ್ಯಾಸೆಂಜರು ಅಷ್ಟು ಯಾರು ಇಲ್ಲವೇ ಇಲ್ಲ. ಒಬ್ಬನೇ ಆರಾಮಾಗಿ ಕಾಲ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟು ಕಾಟ್ಪಾಡಿ ಬರುತ್ತೆ. ಕಾಟ್ಪಾಡಿವರೆಗೂ ಯಾರೂ ಇರಲ್ಲ. ನೋಡೋಣ ನೆಕ್ಸ್ಟ್ ಹೆಂಗೆ ಅಂತ. ಬೈಪಾಸ್ ಸ್ಕಿಪ್ ಮಾಡ್ತಾ ಇದ್ದೀವಿ. ಅರಕೋಣಂ ಜಂಕ್ಷನ್ ಬೈಪಾಸ್ ತೊಗೊತಾ ಇದ್ದೀವಿ. ಅಂದರೆ ಅರಕೋಣಂ ಜಂಕ್ಷನ್ಗೆ ಹೋಗಲ್ಲ ನಾವು, ಡೈರೆಕ್ಟು ಕಾಟ್ಪಾಡಿ ಮೇನ್ ಲೈನಿಗೆ ಟಚ್ ಆಗ್ತೀವಿ. ಈ ಲೈನ್ ಇದೆಯಲ್ಲ, ಈ ಲೈನ್ ಬಂದ್ಬಿಟ್ಟು ಇದಕ್ಕೆ ಹೋಗುತ್ತೆ, ಅದು ಅರಕೋಣಂ ಜಂಕ್ಷನ್ ಸೈಡ್ಗೆ ಹೋಗುತ್ತೆ. ಅಂದರೆ ಚೆನ್ನೈಗೆ ಹೋಗೋ ರೂಟು ಇದಂಗೆ ಹೋಗುತ್ತೆ. ನಾವು ಅರಕೋಣಂ ಬೈಪಾಸ್ ತೊಗೊಂಡು ಇದಕ್ಕೆ ಹೋಗ್ತಾಯಿದ್ದೀವಿ, ಕಾಟ್ಪಾಡಿ ಸೈಡ್ಗೆ. ನೋಡಿ ಅಲ್ಲಿ ಚೆನ್ನೈ ಬೆಂಗಳೂರು ಶತಾಬ್ದಿ ಹೋಗ್ತಾಯಿದೆ. ಅಲ್ಲಿ ಚೆನ್ನೈ ಬೆಂಗಳೂರು ಶತಾಬ್ದಿ ಎಕ್ಸ್ಪ್ರೆಸ್. ಅದಕ್ಕೋಸ್ಕರ ನಮ್ಮ ಟ್ರೈನ ಹೋಟೆಲ್ ಹಾಕ್ಕೊಂಡವ್ರೆ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಆಲ್ಟೋ ಕಟ್ಪಾಡಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KPD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 7:10. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7:30. ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ರಿಮೋಟ್ ಲೊಕೇಶನ್ ಕೋಟ ಬಂದ್ಬಿಟ್ಟು ಕಟ್ಪಾಡಿಲಿ ಇದೆ. ಅಂದರೆ ಒಂದು ರೇಣಿಗುಂಟದಲ್ಲಿ ಒಂದಿದೆ, ಒಂದು ಕಟ್ಪಾಡಿಲಿ ಒಂದಿದೆ. ಮತ್ತು ನೀವು ಅಕಸ್ಮಾತ್ ನಿಮ್ಗೆ ರೇಣಿಗುಂಟದಿಂದ ಸಿಕ್ಕಿಲ್ಲ ಅಂದರೆ ಒಂದ್ಸತಿ ಕಟ್ಪಾಡಿಯಿಂದ ಟ್ರೈ ಮಾಡಿ. ಕಟ್ಪಾಡಿಯಿಂದ 300 ಸೀಟ್ ಖಾಲಿ ಇತ್ತು ಗುರು. ನಾನು ಬುಕ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ಹೆಂಗೋ ಖಾಲಿನೇ ಇದೆ. ಅದಕ್ಕೆ ಅಂತ ನಾನು ಬುಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ನೋಡ ಮತ್ತೆ ಈಗ ಕಟ್ಪಾಡಿನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ವೇಲೂರ್ಗೆ ಒಂದೋಗಿದೆ, ಇನ್ನೊಂದು ಬಂದ್ಬಿಟ್ಟು
ತಿರುಪತಿಗೆ ಒಂದೋಗಿದೆ, ಇನ್ನೊಂದು ಚೆನ್ನೈಗೆ, ಇನ್ನೊಂದು ಜೋಲಾರ್ಪೇಟೆಗೆ. ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಕಾಟ್ಪಾಡಿಲೂ ಅಷ್ಟು ಜನ ಏನು ಅಷ್ಟು ಬೋರ್ಡ್ ಮಾಡಿಲ್ಲ, ಅಷ್ಟು ಅಂದರೆ ಖಾಲಿ ಇದೆ. ಅಷ್ಟು ಜನ ಬೋರ್ಡ್ ಇಬ್ರು 3 ಜನ ಬೋರ್ಡ್ ಮಾಡಿದ್ದಾರೆ ಅಷ್ಟೇ SLR ಕೋಚಲ್ಲಿ. ಇಲ್ಲಿವರೆಗೂ ಒಬ್ಬನೇ ಬಂದಿದ್ದೆ, ಇಲ್ಲಿಂದ ರೇಣಿಗುಂಟದಿಂದ ಕಟ್ಪಾಡಿವರೆಗೂ. ಈಗ ಇಲ್ಲಿಂದನೂ 2-3 ಜನ ಬೋರ್ಡ್ ಮಾಡಿದ್ದಾರೆ. ನೋಡೋಣ, ಇನ್ನು ಜೋಲಾರ್ಪೇಟೆ ಆಮೇಲೆ ನಾನ್ ಸ್ಟಾಪ್ ಹೋಗಿ KSR ಬೆಂಗಳೂರು ಸಿಟಿ ಜಂಕ್ಷನ್ ರೀಚ್ ಆಗ್ತೀವಿ. ಮತ್ತು ಈ ಟ್ರೈನಿಂದ ಅಂದರೆ 22136 ರೇಣಿಗುಂಟ ಮೈಸೂರು ಎಕ್ಸ್ಪ್ರೆಸ್ ಬಗ್ಗೆನೂ ಹೇಳಬೇಕು ಅಂದರೆ ಇದು ಟೋಟಲ್ 492 ಕಿಲೋಮೀಟರ್ ಕವರ್ ಮಾಡುತ್ತೆ. 492 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 8 ಗಂಟೆ 20 ನಿಮಿಷ ತೊಗೊಳುತ್ತೆ, ಅಂದರೆ 8 hours 20 minutes ತೊಗೊಳುತ್ತೆ. ಇನ್ನು ರೇಣಿಗುಂಟದಿಂದ ಮೈಸೂರಿಗೆ ಬರೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ 5 ಹಾಲ್ಸ್ ಇದೆ. ಬರೀ 5 ಕಡೆ ನಿಲ್ಲುತ್ತೆ ಗಾಡಿ, ಜಾಸ್ತಿ ಸ್ಟಾಪ್ಸೇ ಇಲ್ಲ ಈ ಟ್ರೈನಿಗೆ. ಈಗ ನಮ್ಮ ರೇಣಿಗುಂಟ ಮೈಸೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗಳೇ ಜೋಲಾರ್ಪೇಟೆ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು JTJ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 8:40ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:39. ಅಂದರೆ 1 ನಿಮಿಷ ಬಿಫೋರ್ ಬಂದಿದ್ದೀವಿ, ಮತ್ತು 5 ನಿಮಿಷ ಹಾಲ್ಟ್ ಇದೆ. ಮತ್ತು ಜೋಲಾರ್ಪೇಟೆನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿಂದ ಒಂದು ಲೈನು ಕೊಯಂಬತ್ತೂರ್ಗೊಂದು, ಅಂದರೆ ತಿರುಪುರ ಕೊಯಂಬತ್ತೂರ್ಗೊಂದೋಗಿದೆ. ಇನ್ನೊಂದು ನಾವು ಹೋಗ್ತಾ ಇದ್ದೀವಿ ಬಂಗಾರಪೇಟೆ ಲೈನು, ಇನ್ನೊಂದು ಬಂದ್ಬಿಟ್ಟು ಚೆನ್ನೈ ಲೈನು. ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನೋಡೋಣ, ಇನ್ನೂ ನಮ್ಮ ಟ್ರೈನ್ ನಮ್ಮ ಕೋಚ್ಗೆ ಇನ್ನೂ ಯಾರೂ ಬಂದಿಲ್ಲ. ಬಂದಮೇಲೆ ತಿನ್ನೋಕ್ಕೆ ಏನಾರು ಸಿಗುತ್ತೇನೋ. ಮತ್ತು ಇಲ್ಲಿಂದನೂ ನಿಮಗೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ಅಂತೂ ಸಿಕ್ಕೇ ಸಿಗುತ್ತೆ. ಮತ್ತು ಇಲ್ಲಿ ನಮ್ಮ ಟ್ರೈನ್ಗೆ 5 ನಿಮಿಷ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಇಲ್ಲಿ ಮತ್ತು ನೋಡಿ ಒಂದೊಂದು ಸ್ಟೇಷನ್ ಒಂದೊಂದು ಸತಿ ಲೋಕೋ ಪೈಲಟ್ ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಹಂಗೆ ಯಾಕೆಂದರೆ ರೇಣಿಗುಂಟದಲ್ಲಿದ್ದಾಗ ನಾವು SCR ಡಿವಿಷನಲ್ಲಿ, ಅಂದರೆ ಸೌತ್ ಸೆಂಟ್ರಲ್ ರೈಲ್ವೇಸಲ್ಲಿದ್ವಿ. ಆಮೇಲೆ ನಾವು ಎಂಟ್ರಾದ್ವಿ ಸದರ್ನ್ ರೈಲ್ವೇಸಲ್ಲಿ, ಅಂದರೆ ಕಾಟ್ಪಾಡಿಲಿ ನಾವು ಬಂದ್ವಿ ಸದರ್ನ್ ರೈಲ್ವೇಸ್. ಅಲ್ಲಿಂದ ಅದು ಬೇಕಾದ್ರೆ ಸ್ಟೇಟು ಚೇಂಜ್ ಆಗುತ್ತೆ. ಅಂದರೆ ನಾವಿದು ಸ್ಟಾರ್ಟ್ ಮಾಡಿದ್ದು ಆಂಧ್ರ ಪ್ರದೇಶ, ಆಮೇಲೆ ನಾವು ಬಂದ್ವಿ ಇಲ್ಲಿ ತಮಿಳ್ನಾಡಿಗೆ, ಅಂದರೆ ಕಾಟ್ಪಾಡಿ ತಮಿಳ್ನಾಡಿಗೆ ಬರುತ್ತೆ, ಜೋಲಾರ್ಪೇಟೆನೂ ತಮಿಳ್ನಾಡಿಗೆ ಬರುತ್ತೆ. ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ SWR ಡಿವಿಷನ್, ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಡಿವಿಷನಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾವು ಹೋಗ್ತೀವಿ ಸೌತ್ ವೆಸ್ಟರ್ನ್ ಬೆಂಗಳೂರು ಡಿವಿಷನ್ಗೆ. ಅದಕ್ಕೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಅದಕ್ಕೆ ಇಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಿದೆ. ಮತ್ತು ವಾಟರ್ ಫಿಲ್ಲಿಂಗು ನಡೆಯುತ್ತೆ ನಮ್ಮ ಟ್ರೈನ್ಗೆ. ನಮ್ಮ ಈ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ರೇಣಿಗುಂಟ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಇದು ಟೋಟಲ್ 3 ಜನರಲ್ ಕ್ಲಾಸು, 8 ಸ್ಲೀಪರ್ ಕೋಚು, 3 ಥರ್ಡ್ AC, 1 ಸೆಕೆಂಡ್ AC ಜೊತೆ ಓಡುತ್ತೆ. ನೀವೇನು 8 ಜರ್ನಿ ಮಾಡ್ತೀರಾ ನಂತರ ರೇಣಿಗುಂಟದಿಂದ ಮೈಸೂರವರೆಗೂ ನಿಮಗೆ ಜನರಲ್ ಟಿಕೆಟ್ ಬೀಳುತ್ತೆ 175 ರೂಪಾಯಿ, ಸ್ಲೀಪರ್ ಬೀಳುತ್ತೆ 340 ರೂಪಾಯಿ, ಥರ್ಡ್ AC ಬೀಳುತ್ತೆ 880 ರೂಪಾಯಿ, ಸೆಕೆಂಡ್ AC ಬೀಳುತ್ತೆ 1235 ರೂಪಾಯಿ ಬೀಳುತ್ತೆ. ಅಂದರೆ 1235 1235 ರೂಪಾಯಿ ಬೀಳುತ್ತೆ. ನಿಮ್ಗೆ ಇದರಲ್ಲಿ ಪ್ಯಾಂಟ್ರಿ ಕೋಚ್ ಇಲ್ಲ, ಸೈಡ್ ಪ್ಯಾಂಟ್ರಿ ಇಲ್ಲ. ಆ್ಯಕ್ಚುಲಿ ಇದು ಬೆಂಗಳೂರಿಂದ ತಿರುವನಂತಪುರ, ದಾದರು ಮತ್ತು ಪಾಂಡಿಚೇರಿ, ದಾದರು, ಶರಾವತಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಪ್ಯಾಂಟ್ರಿ ಕೋಚ್ ಇರಬೇಕು, ಆದರೆ ಇದು ಪ್ಯಾಂಟ್ರಿ ಕೋಚ್ ಇಲ್ಲವೇ ಇಲ್ಲ. ದಾದರ್ಗೆ ಹೋಗ್ಬೇಕಾದ್ರೆ ಇಲ್ಲ, ರೇಣಿಗುಂಟಗೆ ಬರ್ಬೇಕಾದ್ರೆ ಅಂತೂ ಇಲ್ಲವೇ ಇಲ್ಲ. ಇದು ಪ್ಯಾಂಟ್ರಿ ಕೋಚ್ ಇದೆ, ಈಸಿ ಆಗೋದು. ಮತ್ತು ನಿಮಗೆ ಊಟಕ್ಕೆಲ್ಲರೂ ಬೇಕು ಅಂದರೆ, ನೈಟ್ ಊಟಕ್ಕೆ ಬೇಕು ಅಂದರೆ ನಿಮಗೆ ಕಾಟ್ಪಾಡಿಲಿ, ಜೋಲಾರ್ಪೇಟೆಯಲ್ಲಿ ಎಲ್ಲ ಸಿಗುತ್ತೆ. ವೆಜ್ ಬಿರಿಯಾನಿ 80 ರೂಪಾಯಿ, ಅಂಡ ಬಿರಿಯಾನಿ 90 ರೂಪಾಯಿ, ಅಂದರೆ ಮೊಟ್ಟೆ ಬಿರಿಯಾನಿ 90 ರೂಪಾಯಿ, ಚಿಕನ್ ಬಿರಿಯಾನಿ 100 ರೂಪಾಯಿ. ನೋಡ್ಕೊಂತಾರೆ ಅವಳಿ ರೇಟ್ 1-2 ಡಬಲ್ ಮಾಡ್ತಾರೆ. ನಾನು ಇವಾಗಿನ ತೊಗೊಂಡೋಗಿಲ್ಲ, ನೋಡೋಣ ಬೆಂಗಳೂರು ಸಿಟಿ ಜಂಕ್ಷನಲ್ಲಿ ಏನಾರು ಸಿಕ್ಕಿದ್ರೆ ತೊಗೊಳೋಣ. ನಾನಿಲ್ಲಿ ಅಷ್ಟು ಇವಾಗಿನ ಟೈಮ್ 8:40 ಊಟ ಮಾಡೋ ಮೂಡು ಇರಲಿಲ್ಲ. ಏನೋ ಬೆಂಗಳೂರಲ್ಲಿ ಏನೋ ತೊಗೊಳಂಗಿದ್ರೆ ತೊಗೊಂಡು ತೋರಿಸ್ತೀನಿ. ಇನ್ನು ಬೆಂಗಳೂರಿಂದನಾರು ಏನೋ ಫಿಲ್ ಆಗುತ್ತೆ ಇಲ್ವೋ, ಮೈಸೂರವರೆಗೂ ಹೆಂಗೆ ಇದ್ದರೆ ನಮಗೆ ಜನರಲ್ ಟಿಕೆಟಲ್ಲಿ ಸ್ಲೀಪರ್ ಫೀಲಿಂಗ್ ಬಂದೇ ಬರುತ್ತೆ. ಏನು
4 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 3ನೇ ಆಲ್ಟೋ KSR ಬೆಂಗಳೂರು. ಸಾರಿ, 3ನೇದಲ್ಲ 4ನೇ ಆಲ್ಟೋ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SBC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 11 ಗಂಟೆ 4 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 11 ಗಂಟೆ, ಅಂದರೆ 4 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಅದಕ್ಕೆ ಅಂತ 5 ನಿಮಿಷ ಹಾಲ್ಟ್ ಇದೆ. ಮತ್ತು ರಿಮೋಟ್ ಲೊಕೇಶನ್ ಕೊಟ್ಟ ನಿಮಗೆ ಇಲ್ಲಿಂದನೂ ಸಿಗುತ್ತೆ, ಅಂದರೆ KSR ಬೆಂಗಳೂರು ಸಿಟಿ ಜಂಕ್ಷನಿಂದನೂ ಸಿಗುತ್ತೆ. ಒಂದು ರೇಣಿಗುಂಟದಿಂದ ಸಿಗುತ್ತೆ, ಇನ್ನೊಂದು ಕಾಟ್ಪಾಡಿ ಅಂತ ಸಿಗುತ್ತೆ, ಇನ್ನೊಂದು ಬಂದ್ಬಿಟ್ಟು KSR ಬೆಂಗಳೂರು ಸಿಟಿ ಜಂಕ್ಷನಿಂದನೂ ಸಿಗುತ್ತೆ. ನೀವು ಆರಾಮಾಗಿ ಇಲ್ಲಿಂದನೂ ಬುಕ್ ಮಾಡ್ಕೊಬೋದು. ನಿಮಗೆ ಅಲ್ಲಿ KSR ಬೆಂಗಳೂರು ಹುಬ್ಬಳ್ಳಿ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಿದ್ದಾರೆ ಇವಾಗ, ಯಾಕಂದರೆ 11:55ಕ್ಕೆ ಡಿಪಾರ್ಚರ್ ಇದೆ ಅಲ್ಲಿ. ಹೇಳ್ತೀನಿ KSR ಇದು ಜೋಲಾರ್ಪೇಟೆ ಬಿಟ್ಟ ಮೇಲೆ ಮಲ್ಕೊಂಬಿಟ್ಟಿದ್ದೆ, ಫುಲ್ಲು ನಿದ್ದೆ ಹೋಗ್ಬಿಟ್ಟಿತ್ತು. ನೋಡ್ತೀನಿ ಅಲ್ಲೇ ಮೆಜೆಸ್ಟಿಕ್ ಬಂದುಬಿಟ್ಟಿದೆ. ಸ್ವಲ್ಪ ಅಲ್ಲೇ ಚೂರು ಅರೈವಲ್ ತೊಗೊಂಡಿದ್ದೀನಿ, ನೋಡೋಣ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟು ಮಂಡ್ಯ ಬರುತ್ತೆ, ಅಂದರೆ ಮಧ್ಯದಲ್ಲಿ ಕೆಂಗೇರಿ, ರಾಮನಗರ, ಚನ್ನಪಟ್ಟಣ ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟು ಮಂಡ್ಯ ಕೊಡ್ತಾನೆ. ಮಂಡ್ಯ ಆದಮೇಲೆ ಮೈಸೂರಿಗೆ ಹೋಗುತ್ತೆ ಗಾಡಿ. ಇವಾಗ ನಾವು ಬಂದಿದ್ದೀವಿ ಫೈನಲ್ ಡೆಸ್ಟಿನೇಷನ್ ಮೈಸೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MYS. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 1:35, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 1:20, ಅಂದರೆ 15 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಮತ್ತು ನಿಮಗೆ ಇವಾಗ ಇದು ವಾಪಸ್ 6 ಗಂಟೆಗೆ ಮೈಸೂರು ದಾದರ್ ಶರಾವತಿ ಎಕ್ಸ್ಪ್ರೆಸ್ ಆಗಿ ರಿಟರ್ನ್ ಹೋಗುತ್ತೆ. ನಾನು ಈ ಟ್ರೈನಲ್ಲಿ ಆಲೇ ಜರ್ನಿ ಮಾಡಿದ್ದೀನಿ, ಅಪ್ ಟು ಬೆಳಗಾವಿವರೆಗೂ ಮಾಡಿದ್ದೆ, ಎಂಡ್ವರೆಗೂ ಮಾಡಿರಲಿಲ್ಲ. ಮುಂದೆ ಬರೋ ದಿನಗಳಾದರೆ 8 ಜರ್ನಿ ಮಾಡೋಣ ಮೈಸೂರು ಟು ದಾದರ್ ಶರಾವತಿ ಎಕ್ಸ್ಪ್ರೆಸ್ಸು. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದು ಬೇರೆ ಟ್ರೈನ್ ಮಾಡೋಣ ಅಂತ, ಅದೇ ಮಾಡಿದ್ದು ಈ ಟ್ರೈನು. ಹೆಂಗಿದೆ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ. ಮತ್ತು ಇದೊಂದು ನಿಮಗೆ ಇಲ್ಲಿಂದ ನೀವು ತಿರುಪತಿಯಿಂದ ಇಲ್ಲಿ ಮೈಸೂರಿಗೆ ಬರೋಕ್ಕೆ ಇದು ಒಂಥರ ಬೆಸ್ಟ್ ಟ್ರೈನ್. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ ಏನಾದ್ರು ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಈ ಟ್ರೈನಲ್ಲೂ ನೀವು ಬರ್ಬೋದು. ಅದು ಬರೀ ಶನಿವಾರ ಮಾತ್ರ ಇರುತ್ತೆ ಈ ಟ್ರೈನು. ನೀವು ಇದು ಅದೇ ರೇಣಿಗುಂಟಕ್ಕೆ ಬಂದ್ಬಿಟ್ಟು ಬರಬೇಕು. ಅಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ ತಿರುಪತಿಯಿಂದ ರೇಣಿಗುಂಟಗೆ. ಅಲ್ಲಿಂದ ಬಂದು ಈ ಟ್ರೈನ್ನ ನೀವು ಕ್ಯಾಚ್ ಮಾಡ್ಕೋಬೋದು. ಮತ್ತು ಹೆಂಗನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.